ಉದ್ಘಾಟನೆಗೂ ಮುನ್ನವೇ ಜಿಲ್ಲಾ ನ್ಯಾಯಾಲಯದ ಸಂಕೀರ್ಣ ಕಟ್ಟಡದ ಬಗ್ಗೆ ಭಾರೀ ಗೊಂದಲ ಸೃಷ್ಟಿಯಾಗಿದೆ. 100 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿರೋ ನೂತನ ಕಟ್ಟಡದ ಒಳಗೆ ದೇವಸ್ಥಾನ ನಿರ್ಮಾಣಕ್ಕೆ ಆಕ್ಷೇಪ ವ್ಯಕ್ತವಾಗಿದೆ. ಚಿಕ್ಕಮಗಳೂರಿನ ಹೌಸಿಂಗ್ ಬೋರ್ಡ್ ಬಳಿ ಕಟ್ಟಡ ನಿರ್ಮಾಣವಾಗಿದ್ದು, ದೇವಸ್ಥಾನ ನಿರ್ಮಾಣಕ್ಕೆ ಪ್ರಗತಿಪರ ದಲಿತ ಸಂಘಟನೆ ಆಕ್ಷೇಪ ವ್ಯಕ್ತಪಡಿಸಿದೆ. ಒಂದು ಧರ್ಮಕ್ಕೆ ನ್ಯಾಯಾಲಯ ಕಟ್ಟಡ ಸೀಮಿತವಾಗಿರಬಾರದು, ಸರ್ವಧರ್ಮ ಎಲ್ಲರಿಗೂ ಸಮಾನವಾಗಿ ಇರಬೇಕೆಂದು ತಗಾದೆ ತೆಗೆದಿದ್ದಾರೆ. ದೇಗುಲ ನಿರ್ಮಾಣವಾದರೆ ಪ್ರತಿಭಟನೆ ಮಾಡ್ತೀವಿ ಅಂತ ದಲಿತ ಸಂಘಟನೆ ಎಚ್ಚರಿಸಿದೆ. ರಾಜ್ಯದಲ್ಲಿ ದಿನೇ ದಿನೇ ನಾಯಿಗಳ ಕಾಟ ಹೆಚ್ಚಾಗ್ತಲೇ ಇದೆ. 1 ವರ್ಷದಲ್ಲಿ ಬೀದಿ ನಾಯಿ ಹಾವಳಿಗೆ ರಾಜ್ಯದಲ್ಲಿ 49 ಜನ ಬಲಿಯಾಗಿದ್ದಾರೆ. ಇತ ನಾಯಿ ಕಚ್ಚಿದೆ ಅಂತ ಸರ್ಕಾರಿ ಆಸ್ಪತ್ರೆಗೆ ಬಂದ್ರೆ ಔಷಧಿ ಸಿಗದೆ ಜನರು ಪರದಾಡ್ತಿದ್ದಾರೆ. ಬೆಂಗಳೂರಿನ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ರೇಬೀಸ್ ಲಸಿಕೆ ಸ್ಟಾಕ್ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಶ್ರೀರಾಂಪುರ, ಮಹಾಲಕ್ಷ್ಮಿ ಲೇಔಟ್, ಯಶವಂತಪುರದಲ್ಲಿ ಆರೋಗ್ಯ ಇಲಾಖೆ ಅವ್ಯವಸ್ಥೆ ಬಯಲಾಗಿದೆ. ಬೆಂಗಳೂರಲ್ಲಿ 6 ತಿಂಗಳು ಕಳೆದರೂ ರೇಬೀಸ್ಗೆ ಚಿಕಿತ್ಸೆ ಸಿಗದೆ ಶಂಕರ್ ಅನ್ನೋರು ಸಾವು ಬದುಕಿನ ಮಧ್ಯೆ ಹೋರಾಟ ಮಾಡುತ್ತಿದ್ದಾರೆ. ಮೇಸ್ತ್ರಿ ಕೆಲಸ ಮಾಡಿಕೊಂಡು ಜೀವನ ಸಾಗಿಸ್ತಾ ಇದ್ದ ಶಂಕರ್ಗೆ 7 ತಿಂಗಳ ಹಿಂದೆ ನಾಯಿ ಕಚ್ಚಿತ್ತು. ಚಿಕಿತ್ಸೆ ಸಿಗದೆ ಶಂಕರ್ ಜೀವನ್ ಮರಣದ ಮಧ್ಯೆ ಹೋರಾಟ ಮಾಡುತ್ತಿದ್ದಾರೆ. ಆರೋಗ್ಯ ಇಲಾಖೆ ಎಚ್ಚೆತ್ತುಕೊಳ್ಳಬೇಕಿದೆ. ಆರೋಗ್ಯ ಕೇಂದ್ರದಲ್ಲಿ ರೇಬೀಸ್ ಚುಚ್ಚುಮದ್ದು ಕೊರತೆ ಬಗ್ಗೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಪ್ರತಿಕ್ರಿಯಿಸಿದ್ದಾರೆ. ಚುಚ್ಚುಮದ್ದು ಎಲ್ಲಾ ಕಡೆ ಸರಿಯಾಗಿ ಸಿಗ್ತಿದೆ, ಎಲ್ಲಿಯೂ ಸಹ ಕೊರತೆ ಇಲ್ಲ. ಕೊರತೆ ಇದ್ರೆ ಬೇರೆ ಕಡೆ ಕೊಡಿಸುವ ಕೆಲಸ ಮಾಡ್ತೇವೆ ಅಂತ ಹೇಳಿದ್ದಾರೆ. ಆಂಟಿ ರೇಬೀಸ್ ಎಲ್ಲಾ ಕಡೆ ಕಡ್ಡಾಯವಾಗಿ ಇರಬೇಕು ಅಂತ ಮಾಡಿಸಿದ್ದೇವೆ. ಆ ಕಾರಣಕ್ಕೆ ಎಲ್ಲಾದರೂ ಕೊರತೆ ಆಗಿರಬಹುದು. ಹಾಗೇನಾದ್ರೂ ಆದ್ರೆ ಕ್ರಮ ಕೈಗೊಳ್ತೀವಿ. ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿಯೂ ಆಂಟಿ ರೇಬೀಸ್ ಚುಚ್ಚುಮದ್ದು ಇರಲೇಬೇಕು ಅಂತ ತಿಳಿಸಿದರು. ಸ್ವಾಮೀಜಿ ಇಂದು ಡಾಕ್ಟರ್ ಶಿವಕುಮಾರ ಸ್ವಾಮಿಗಳ 7ನೇ ವರ್ಷದ ಪುಣ್ಯ ಸ್ಮರಣೆ. ಸಿದ್ಧಗಂಗಾ ಮಠದಲ್ಲಿ ಶ್ರೀಗಳ ಬೆಳ್ಳಿ ಪುತ್ಥಳಿ ಮೆರವಣಿಗೆ ನಡೆಯಿತು. ಈ ವೇಳೆ ತೆಂಗಿನ ಗರಿಯಲ್ಲಿ ಶಿವಕುಮಾರ ಸ್ವಾಮೀಜಿಗಳ ಕಲಾಕೃತಿ ರಚಿಸಲಾಗಿದ್ದು ಭಕ್ತರ ಗಮನ ಸೆಳೆಯಿತು. ಸಿದ್ಧಗಂಗಾ ಮಠದ ಆವರಣದ ಆಟವಿ ಶಿವಯೋಗಿ ಸ್ವಾಮಿಗಳ ಗದ್ದುಗೆ ಬಳಿ ಕಲಾಕೃತಿ ಮಾಡಲಾಗಿದೆ. ತುಮಕೂರಿನ ಕಲಾವಿದ ಮನು ಕಲಾಕೃತಿ ರಚಿಸಿದ್ದಾರೆ. 8 ತೆಂಗಿನ ಸುಳಿಗರಿಗಳನ್ನು ಬಳಸಿ ಚಿತ್ರ ರಚನೆ ಮಾಡಲಾಗಿದೆ. ಕಲಾಕೃತಿಗೆ ಸಿದ್ಧಗಂಗಾ ಮಠಾಧ್ಯಕ್ಷ ಸಿದ್ಧಲಿಂಗ ಶ್ರೀ ಮೆಚ್ಚುಗೆ ವ್ಯಕ್ತಪಡಿಸಿದರು. ದಾವಣಗೆರೆಯಲ್ಲಿ ಮಾನಸಿಕ ಅಸ್ವಸ್ಥ ಆತಂಕ ಸೃಷ್ಟಿಸಿದ್ದಾನೆ. ಮನೆಗಳ ಎದುರು ನಿಲ್ಲಿಸಿದ್ದ ಕಾರು, ಬೈಕ್ಗಳ ಮೇಲೆ ಕಲ್ಲೆಸೆದಿದ್ದು 4 ಕಾರು ಸೇರಿ 6 ವಾಹನಗಳು ಜಖಮಾಗಿದೆ. ವಾಹನಗಳ ಮೇಲೆ ಕಲ್ಲೆಸೆದು ಮಾನಸಿಕ ಅಸ್ವಸ್ಥ ಡೇವಿಡ್ ಚೀರಾಡ್ತಿದ್ದ. ಸದ್ಯ ಪೊಲೀಸರು ಡೇವಿಡ್ನನ್ನ ವಶಕ್ಕೆ ಪಡೆದಿದ್ದಾರೆ. ದಾವಣಗೆರೆಯ ಭರತ್ ಕಾಲೋನಿಯಲ್ಲಿ ಈ ಘಟನೆ ನಡೆದಿದೆ. ಮನೆ ಎದುರು ನಿಲ್ಲಿಸಿದ್ದ ಕಾರುಗಳಿಗೆ ಕಲ್ಲೆಸೆಯುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.